ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಟ್ರಿ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರನಾಡಿ. ಜೂನ್ 24ನೇ ತಾರೀಕು ನಮ್ಮ 102ನೇ ಬ್ಯಾಚ್ ಇರತಕ್ಕಂಥದ್ದು. ಜ್ಯೋತಿಷ್ಯ ಕಲೀರಿ. ಬಹಳ ಸುಲಭವಾಗಿರ್ತಕ್ಕಂಥದ್ದು, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅನೇಕ ಕಷ್ಟಗಳಿಂದ ದೂರ ಆಗಕ್ಕೆ ಒಂದು ಒಳ್ಳೆ ಮಾರ್ಗ. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನನ್ನ ಮಗನ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಮಗನ ಆರೋಗ್ಯ ಜಾತಕದ ಮೇಲೆ ಹೋಗ್ಲಾ, ಪ್ರಶ್ನೆಶಾಸ್ತ್ರದ ಮೇಲೆ ಹೋಗ್ಲಾ? ಜಾತಕದ ಮೇಲೆ ಹೋಗ್ರಿ. ಒಂದ್ ನಿಮಿಷ. ಡೇಟ್ ಆಫ್ ಬರ್ತ್ ಹೇಳಿ ಗುರುಜಿ. 28 4ನೇ ತಿಂಗಳು 2001. ಒಂದೇ ನಿಮಿಷ, ಸ್ವಲ್ಪ ಸಾಫ್ಟ್ವೇರ್ ಸ್ಟಕ್ ಆಗಿದೆ, ವೇಟ್ ಮಾಡಿ. ಈಗ ಹೇಳಿ. 28/4/2001. ಸಮಯ ಬೆಳಗ್ಗೆ 7:30ರಿಂದ 8 ಗಂಟೆ ಒಳಗೆ ಗುರುಜಿ. ಅದು ಬರಲ್ಲ, ಹಂಗ್ ಬರಲ್ಲಮ್ಮ. ನಾವು ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ. 7:30ಗೆ ಗುರುಜಿ. 7:30 ಅಂದ್ರೆ ನೀವ್ ಹೇಳಿದ್ ನೋಡ್ಬೇಕಾ? ಪ್ರಶ್ನಾಶಾಸ್ತ್ರ ಹಾಕಿ 1 to 2 ಫಾರ್ ಒಂದು ಪ್ರಶ್ನಾಶಾಸ್ತ್ರ. ಹಂಗೆಲ್ಲ ಜ್ಯೋತಿಷ್ಯ ನೀವ್ ಅನ್ಕೊಂಡ್ ನಂಗೆ ಜ್ಯೋತಿಷ್ಯ ಹೇಳಿದ್ರೆ ನಾವು ಮತ್ತೆ ಓದಿ ನಾವ್ ಏನಕ್ಕೆ ವೇಸ್ಟ್ ಅಲ್ವಾ? 1 to 2 ಫಾರ್ ನಂಬರ್ ಹೇಳಿ. 101 ಗುರುಜಿ. 101 ಹೆಲ್ತ್. ಆರನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದಿದೆ. ರಾಹು ಕಾಂಬಿನೇಷನ್ ಅಲ್ಲಿ 8. ಇಲ್ಲಿ 8ನೇ ಮನೆಯಲ್ಲಿ ನಮ್ಮ ಹೆಲ್ತ್ ವಿಚಾರದಲ್ಲಿ 8 ಅಂತಂದ್ರೆ ಸ್ವಲ್ಪ ದೀರ್ಘಕಾಲ ಅಥವಾ ಆಪರೇಷನ್ ಹೋಗ್ತಕ್ಕಂಥ ಸಾಧ್ಯತೆ. 2ರಲ್ಲಿ 1 ಅಂತ ಹೇಳ್ತೀವಿ ರಾಹುವಿನ ಕಸ್ಪಲ್ಲಿ. ಆದ್ರೆ 9 ಇರೋದ್ರಿಂದ ಅದು ವಾಸಿ ಆಗುತ್ತೆ ಲಾಸ್ಟ್ ಅಲ್ಲಿ ಅಂತ ಬರ್ತಾ ಇದೆ. ಏನ್ ಸಮಸ್ಯೆ ಆಗಿದೆ ಗುರುಜಿ? ಅವನಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಗುರುಜಿ. ಡಯಾಲಿಸಿಸ್ ಹೇಳ್ತಾ ಇದ್ದಾರೆ. ಆಪರೇಷನ್ ಅಂತ ಬಂತು. ಡಯಾಲಿಸಿಸ್ ಅಂತ ಏಜ್ ಇನ್ನು 23 ಗುರುಜಿ. ಎಂಟನೇ ಮನೆ ಅಂತಂದ್ರೆ ಅದು ಸ್ವಲ್ಪ ಆಪರೇಷನ್ ಡಯಾಲಿಸಿಸ್ ಮಾಡ್ತಾ ಇದ್ರೆ ಅದು ಬರ್ತಾ ಇರತ್ತಷ್ಟೇ. ಈಗ ಇದಕ್ಕೆ ಪೂರಕವಾಗಿರ್ತಕ್ಕಂಥದ್ದು 7, 9. 7 ಯಾವತ್ತು ತಗೊಂಬರೋದಪ್ಪ ಇದಕ್ಕೆ? ಹೆಲ್ತ್ಗೆ 9ನೇ ಮನೆ ಬಂದ್ಬಿಟ್ಟಿದೆ ಇಲ್ಲಿ. ಒಂದು 8 ಮುಖದ ರುದ್ರಾಕ್ಷಿ ಹಾಕಿ. ಓಕೆ ಗುರುಜಿ, ಅದು ಎಲ್ಲಿ ಸಿಗುತ್ತೆ ಅಂತ ನನ್ಗೆ ಎಲ್ಲೂ ಗೊತ್ತಿಲ್ಲ. ನಿಮ್ಮೆಲ್ಲ ಒಂದ್ಸಲ ಫೋನ್ ಮಾಡಿದ್ದೆ ನಾನು, ಅದು ಎಲ್ಲಿ ಸಿಗ್ತಾನೆ ಇಲ್ಲ. ನಮ್ಮ ಕೆಳಗಡೆ ಟಿವಿ ಇಲ್ಲಿ ಇದು ಬರುತ್ತಲ್ಲಮ್ಮ, ವಾಟ್ಸ್ಆಪ್ ಬರುತ್ತಲ್ಲ, ಇಲ್ಲಿ ನಂಬರ್ ಇದೆಯಲ್ಲ, ಸೇವ್ ಮಾಡ್ಕೊಂಡು ವಾಟ್ಸ್ಆಪ್ ಕಳಿಸಿ, ಅವರೇ ಮಾಡ್ತಾರೆ ನಿಮ್ಗೆ ಕಾಲ್. ಎಷ್ಟ್ ಸಲ ಟ್ರೈ ಮಾಡಿ. ಕಾಲ್ ಮಾಡಬೇಡಿ, ನಮ್ದು ಅಷ್ಟು ಕಾಲ್ ಬರುತ್ತೆ. ಸುಮ್ಮನೆ ಜನ ಗುರುಜಿ ಕೊಡಿ ಅಂತ ಅದಕ್ಕೆ ಎತ್ತಕ್ಕಾಗಲ್ಲ. ವಾಟ್ಸ್ಆಪ್ ಮಾಡಿ, ನನಗೆ ರುದ್ರಾಕ್ಷಿ ಬೇಕು ಅಂತ ಯಾವ್ದಾರ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ಗೊತ್ತಲ್ವಾ? ಗೊತ್ತು. ಒಂದು 3 ನಂಬರ್ ಸೇವ್ ಮಾಡ್ಕೊಂಡು ವಾಟ್ಸ್ಆಪ್ ಮಾಡಿ. ಅರ್ಥ ಆಯ್ತಾ? ಯಾಕೆಂದ್ರೆ ಕರ್ನಾಟಕದ ಎಲ್ಲ ಫ್ರೀ ಕಾಲ್ ತಗೊಳಕ್ಕೆ ನಮ್ಗೆ ಮಾಡ್ತಾನೆ ಇರ್ತಾರೆ. ವಾಟ್ಸ್ಆಪ್ ಮಾಡೋರು ನಾವು ರೆಸ್ಪಾನ್ಸ್ ಮಾಡ್ತೀವಿ. ಸೇವ್ ಮಾಡ್ಕೊಂಡು ಮಾಡಿ. ಸೊ ಇಲ್ಲಿ 7ನೇ ಮನೆಗೆ ನಾನು ಸ್ವಲ್ಪ ಇಲ್ಲಿ ಇದು ಮಾಡ್ತಾ ಇದ್ದೀನಿ. ಹೆಸರು ಕಾಳನ್ನ ದಾನ ಮಾಡಿ. ಹೆಸರು ಕಾಳು ದಾನ ಮಾಡಿ. 2 ಕಿಡ್ನಿಲಿ 2 ಕಿಡ್ನಿ ಪ್ರಾಬ್ಲಮ್, 1 ಕಿಡ್ನಿ ಪ್ರಾಬ್ಲಮ್. ಓಕೆ, ಕಾಲ್ ಕಟ್ ಆಗಿದೆ. ಓಕೆ, ಪ್ರಶ್ನಾಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ಬಿಡುತ್ತೆ. ಅದು 8 ಒಂದು ಏನೋ ಆಪರೇಷನ್, ಏನೋ ಒಂದು ಸ್ವಲ್ಪ ಕಷ್ಟ. 8ನೇ ಮನೆ ಬುಧ. ಓಕೆ, ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಸರ್. ಹೇಳಿ ಸರ್. ಮಕ್ಕಳಾಗಿಲ್ಲ ಸರ್, 8 ವರ್ಷ ಆಗಿದೆ. 1 to 2 40 ನಂಬರ್ ಹೇಳಿ. 105 ಸರ್. 105.
ಚೈಲ್ಡ್ ಬರ್ತ್. 5ನೇ ಮನೆಯಲ್ಲಿ ಮಂಗಳ ತೋರಿಸ್ತಾ ಇದೆ. ಮಂಗಳ ಏನ್ ಹೇಳ್ತಾನೆ ಅಂತ ನೋಡ್ಬೇಕು. ಚೈಲ್ಡ್ ಬರ್ತ್ಗೆ ಮಂಗಳನ ಕಾಂಬಿನೇಷನ್ ಸೂರ್ಯ ಚಂದ್ರ ಮಂಗಳ. ಮಂಗಳ 8ನೇ ಮನೆ ಹಿಟ್ಟು, 1ನೇ ಮನೆ, 4ನೇ ಮನೆ, 2 5. ದತ್ತು ತಗೋಬೇಕು ಸರ್. IVF ಏನಾರು ಮಾಡಿಸ್ಬೋದು? ಇಲ್ಲ ಮೇಡಮ್, 5 ಹಿಟ್ಟಾಗಿದೆ ಅದಾರು ಹೇಳ್ತಾ ಇದ್ದೆ. 8 ಹಿಟ್ಟಾದ್ರೂ ಕಷ್ಟನೇ. ಅದು ಇದೇ ತೋರಿಸ್ತಾ ಇದೆ, ಸುಮ್ನೆ ದುಡ್ಡು ಲಾಸ್ ಆಗುತ್ತೆ ನಿಮ್ಗೆ. ಈಗ 8 ವರ್ಷದಿಂದ ನೀವು ಮಾಡೇ ಇಲ್ವಾ IVF? ಇಲ್ಲ ಮಾಡ್ತಿಲ್ಲ ಸರ್. 8ನೇ ಮನೆ ಕಷ್ಟ. ಬುಧನ ಇದು ಮತ್ತೆ ಕೇತು ರೆಟ್ರೋಗ್ರೇಡ್ ಬಂದ್ಬಿಟ್ಟಿದೆ ಇಲ್ಲಿ, ಕಷ್ಟ ಇದೆ. 2 5 8 11 8 11 5 ಹಿಟ್ಟಾಗಿಲ್ಲ, 1 ಹಿಟ್ಟಾಗಿದೆ. ಡೇಟ್ ಆಫ್ ಬರ್ತ್ ಹೇಳೋಣ ಸರ್. ಮೇಡಮ್ ಇಲ್ಲೇ ಬಂದಿಲ್ಲ ಅಂದ್ರೆ ಅಲ್ಲೋಗಿ ಏನ್ ನೋಡೋದು? ಪ್ರಶ್ನಾಶಾಸ್ತ್ರ ಅದಕ್ಕಿಂತ ಟಾಪ್. ತುಂಬಾ ಜನಕ್ಕೆ ಗೊತ್ತಿಲ್ಲ ಪ್ರಶ್ನಾಶಾಸ್ತ್ರ. ನಾವು ಭಗವಂತನ ಕೇಳ್ತಾ ಇದೀವಿ, 9 ಗ್ರಹನ ನಿಲ್ಲಿಸ್ಬಿಟ್ಟು ಇವ್ರಿಗೆ ಮಕ್ಕಳಾಗತ್ತ ಅಂತ ಕೇಳ್ತಾ ಇದೀವಿ. ಇಲ್ಲ ಅಂದ್ಬಿಟ್ರೆ ಜಾತಕದಲ್ಲಿ ಇದ್ರೂ ಕೂಡ ಅದು ಬೇರೆ ವಿಚಾರಕ್ಕೆ ಇರುತ್ತೆ. 5ನೇ ಮನೆ ಬರೀ ಇದಕ್ಕೆ ಒಂದೇ ಅಲ್ಲ, ಬರೀ ಮಕ್ಕಳಿಗೆ ಅಲ್ಲ. 5 ಅಂತ ಈಗ ಜ್ಯೋತಿಷದಲ್ಲಿ 1 ರಿಂದ 12 ಮನೆ ಒಂದೊಂದಕ್ಕೆ ಬರಲ್ಲ, ಎಷ್ಟೊಂದು ವಿಚಾರಕ್ಕೆ ಬರುತ್ತೆ. 5ನೇ ಮನೆ ಅಂದ್ರೆ ಇಂಟೆಲಿಜೆನ್ಸ್ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ. ಮಕ್ಕಳೇ ಆಗಬೇಕು ಅಂತ ಏನಿಲ್ಲ ಇಲ್ಲಿ ಪ್ರಶ್ನಾಶಾಸ್ತ್ರ. ಅದಕ್ಕೆ ನಾನು ಹೋಗೋದು ಯಾವಾಗ್ಲೂ ಒಂದು ಸಬ್ಜೆಕ್ಟ್ ಕರೆಕ್ಟ್ ಆಗಿ ಹೇಳ್ಬಿಡುತ್ತೆ ಅಂತ. ನಿಮ್ಗೆ ಇಲ್ಲಿಲ್ಲ ಅಂದ್ರೆ ಅಲ್ಲಿಲ್ಲ ಅಂದ್ರೆ ಇಲ್ಲಿ ಇನ್ನೇನ್ ಪೂಜೆ ಮಾಡಿಸಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಗೊತ್ತಿಲ್ಲ. IVFಗೆ ಹೋಗಿ ಟ್ರೈ ಮಾಡಿ. ನಾನು ದಾನ ಸಜೆಸ್ಟ್ ಮಾಡ್ತೀನಿ, ಹೆಸರು ಕಾಳು ದಾನ ಮಾಡಿ. ಇಲ್ಲಿರ್ತಕ್ಕಂಥ ಯಾವ್ದಾದ್ರು ಗ್ರಹ 5ನೇ ಮನೆ ಬಂದಿದ್ರೆ ಅದ್ರದ್ದು ಉಂಗುರ ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ನೋಡೋಣ ಯಾವ್ದಾದ್ರು ಇದು ಯಾವ ಡೇಟ್ ಅಲ್ಲಿ ಹೋಗ್ಬೇಕಂತ ಏನಾರು ಹೇಳ್ತೀರಾ? ಆಯ್ತು, ಅದನ್ನು ಸಜೆಸ್ಟ್ ಮಾಡ್ತೀನಿ. ಆಯ್ತು, ನೀವು ಒಂದು 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಮೊದಲು 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಆಮೇಲೆ ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಅಂತ ಬರುತ್ತೆ, ನಮ್ಮ ಆಫೀಸಲ್ಲೇ ಬೇಕು ಅಂದ್ರೆ ತಗೊಳ್ಳಿ, ಸಿಗುತ್ತೆ. ದಾನ ಸಜೆಸ್ಟ್ ಮಾಡ್ತೀನಿ, ಫಸ್ಟ್ ಬರ್ಕೊಳ್ಳಿ. ನಮ್ ಪ್ರಕಾರ ಇದು ತುಂಬಾನೇ ಟಫ್, ಬಟ್ ಆದ್ರೂ ಕೂಡ ಮತ್ತೆ ನೀವು ಇದೆಲ್ಲ ಮಾಡಿದ್ವಿ ಆಗಿಲ್ಲ ಅಂದ್ರೆ ನಮ್ದಲ್ಲ. ಇದು ತುಂಬಾ ಟಫ್ ಕಾಂಬಿನೇಷನ್ ಇದ್ದಾಗ ನಾವು ಯೂಶಲಿ ಸಜೆಸ್ಟ್ ಮಾಡಲ್ಲ. ಇಲ್ಲಿ ನೀವು ಹೆಸರು ಕಾಳನ್ನ ದಾನ ಮಾಡಿ, ಅದ್ರ ಜೊತೆಗೆ ಮಂಗಳ 8 2 11, ಸೂರ್ಯ 9, ಸೂರ್ಯ ದಶ, ಸೂರ್ಯ ಭುಕ್ತಿ, ರಾಹು. ನೀವು ಒಂದು ಟೈಮ್ ಕೊಡ್ತೀನಿ IVF ಹೋಗ್ಬೇಕು ಅಂತಂದ್ರೆ, ಆ ಟೈಮ್ಗೆ ಪ್ಲಾನ್ ಮಾಡಿ. ಸೂರ್ಯ, ಮಂಗಳ 2005 ಮತ್ತೆ ಗುರು, ರಾಹು ಮತ್ತೆ ಗುರು ಕಾರಕ 9 9. 2025 ಫೆಬ್ರವರಿ. ಅರ್ಥ ಆಯ್ತಾ? ಸೊ ಫೆಬ್ರವರಿಯಿಂದ ಮಾರ್ಚ್ ಚೆನ್ನಾಗಿರೋದ್ರಿಂದ ಆ ಟೈಮಲ್ಲಿ ಈಗ್ಲಿಂದಾನೇ ಪ್ಲಾನ್ ಮಾಡ್ಕೊಳ್ಳಿ. ಈಗಲೇ ಪ್ಲಾನ್ ಮಾಡ್ಕೊಳ್ಳಿ, 1 ತಿಂಗಳಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಈಗ. ಆಯ್ತಾ? ಫೆಬ್ರವರಿ ಮಾರ್ಚ್ ಅಂತಂದ್ರೆ 9 ತಿಂಗಳು ಮೈನಸ್ ಮಾಡಿ, ಅಲ್ಲಿಂದ 8 ರಿಂದ 9 ತಿಂಗಳು ಮೈನಸ್ ಮಾಡಿ. ಮುಂದಿನ ವರ್ಷ ಮಾರ್ಚು. ಈಗ ಕರೆಕ್ಟ್ ಆಗಿದೆ, ಇವಾಗ ಪ್ಲಾನ್ ಮಾಡಿ. ಗುರು ಅಂತರ್ಭುಕ್ತಿಲಿ ಆಗೋ ಸಾಧ್ಯತೆ ಇದೆ, ದೈವ ಬಲದಿಂದ ಟ್ರೈ ಮಾಡಿ. ಓಂ ಬ್ರಹ್ಮಸ್ಪತೆ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಬ್ರಹ್ಮಸ್ಪತೆ ನಮಃ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಹಾ ಹೇಳಿ ಸ್ವಾಮಿ. ನಾವು ಮಂಡ್ಯದ ಪಕ್ಕ ಸಾತ್ನೂರು. ಮಂಡ್ಯ ಹತ್ರ? ಮಂಡ್ಯದ ಪಕ್ಕ ಸಾತ್ನೂರು. ಮಂಡ್ಯದ ಪಕ್ಕ ಸಾತ್ನೂರು. ಈ ಕಡೆ ಪಕ್ಕನ ಆ ಕಡೆ ಪಕ್ಕನ? ಚಿಕ್ಕಮಂಡ್ಯ ರೂಟು, ಕೊಪ್ಪ ಕೌಡ್ಲೆ ರೂಟು. ಏನಕ್ಕೆ ಆ ಊರು ಹೇಳಿದ್ರೆ ಏನ್ ಸಮಾಚಾರ? ಅಲ್ಲಿಂದ ಮಾಡ್ತಾ ಇರೋದು ಅಂತನಾ? ಸ್ವಾಮಿ ಅಲ್ಲಿಂದ ಮಾಡ್ತಾ ಇರೋದು ಅಂತ. ಒಬ್ರು ಈ ನಮ್ಗೆ ಹೆಸರು ಬೇಡ, ನಾವ್ ಯಾವ ಊರಿಂದ ಕರೆ ಮಾಡ್ತಾ ಇರೋದು ಬೇಡ, ಪಕ್ಕದ ಮನೆಯವ್ರು ಗೊತ್ತಾದ್ರೆ ಸಮಸ್ಯೆ, ಹಿಂಗೆಲ್ಲ ಇರ್ತಾರೆ. ನೀವೆಲ್ಲ ಊರೆಲ್ಲ ಹೇಳ್ಕೊತಾ ಇದ್ದೀರಾ, ಒಳ್ಳೇದು. ಸ್ವಾಮಿ ಇದು ನಮ್ಮ ಯಜಮಾನ್ರು ನಮ್ಗೆ ಭಾಗದಲ್ಲಿ ಏನು ಕೊಡ್ಲಿಲ್ಲ. ಒಂದು ಪಕ್ಕದಲ್ಲಿ ವಾಜರು ಕುಲ್ಮೆ ಹಾಕೊಂಡ್ ಕುಡ್ಲು ತಡ್ತಿದ್ರು, ಆ ಸೈಡ್ ತಕೊಂಡ್ರು, ಅವ್ರು ಕೊಟ್ಬಿಡ್ತಿದ್ರು. ಅದ್ ತಕೊಂಡ್ ಮನೆ ಕಟ್ಟಿದ್ರು. ಮನೆ ಕಟ್ಲೇನೆ ಅವ್ರ ಆರೋಗ್ಯ ಸರಿ ಇಲ್ದೇನೆ ಅವ್ರು ಸತ್ತೋದ್ರು. ನನ್ಗೂ ಆರೋಗ್ಯ ಸರಿ ಇರ್ಲಿಲ್ಲ. ನಾನ್ ನಾನ್ ಸಾಯ್ಲೇ ಇಲ್ಲ. ನನ್ ಮಕ್ಳು ಇಬ್ರು ಹಾರ್ಟ್ ಅಟ್ಯಾಕ್ ಆಗಿ ಹೋದ ವರ್ಷ ಒಬ್ಬ ಸತ್ತೋದ, ಈ ವರ್ಷ ಒಬ್ಬ ಸತ್ತೋದ. ಸ್ವಾಮೀಜಿ ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಯಾರಿಗೆ ಸ್ವಾಮೀಜಿ? ನಿಮಗೆ? ನನಗೆ 65 ತುಂಬಿ ನಡೀತಾ ಇದೆ ಸ್ವಾಮಿ. ಇಬ್ರೇ ಮಕ್ಕಳ ನಿಮ್ಗಿದ್ದು? ಇಲ್ಲ, 3 ಜನ ಸ್ವಾಮೀಜಿ. ದೊಡ್ಡ ಮಗ ಚೆನ್ನಾಗಿದ್ದ, ಬೆಂಗಳೂರಲ್ಲಿದ್ದ. ಯಾರ್ಯಾರ ಹುಡುಗರ ಜೊತೆ ಸೇರ್ಕೊಂಡು ಕುಡ್ದಿ ಸಾಲ ಮಾಡಿ ಹೆಂಡತಿ ಮಗನ್ನು ಬಿಟ್ಬಿಟ್ಟು ಹೊಟ್ಟೋದ. ಆಮೇಲೆ ಅವನನ್ನೆಲ್ಲನೇ ಇದ್ ಮಾಡಿ ಈಗ 2ನೇ ಮಗ ಸತ್ತೋದಾಗ ಬರ್ಲೇ ಇಲ್ಲ. ಈಗ ಕೊನೆ ಮಗ ಸತ್ತೋದಾಗ ಬಂದ್ರು ಮನೇಲಿ ತಾಯಿ ಅಂತ ನೋಡ್ಕೊಂಡಿಲ್ಲ ಸ್ವಾಮಿ.
ಇನ್ನೂ ಮನೆಗ್ ಬಂದಿಲ್ಲ, ಹೊರ್ಟೋಯ್ತಾನೆ. ಈಗ ಯಾರಿದ್ದಾರೆ ನಿಮ್ ಜೊತೆ? ಏನ್ ಸ್ವಾಮೀಜಿ? ಯಾರಿದ್ದಾರೆ ನಿಮ್ ಜೊತೆ ಇವಾಗ? ಯಾರಿಲ್ಲ ಸ್ವಾಮೀಜಿ, ನಾನು ಒಬ್ಳೆ ಇದ್ದೀನಿ. ಮಗಳು ಮದ್ವೆ ಮಾಡ್ಬಿಟ್ಟಿದೀವಿ ಅವ್ರ ಗಂಡ ಮನೇಲಿ. ಅವಳಿಗೂ ಈಗ ನಾಯಿ ಅಡ್ಲಾಗ್ ಬಂದ್ ಆಕ್ಸಿಡೆಂಟ್ ಆಗಿ ಮಂಡಿ ಹೊಡೆದೋಗಿ ಪ್ಲೇಟ್ ಹಾಕಿ ಸ್ಕ್ರೂಗಳು ಹಾಕವ್ರೆ ಸ್ವಾಮಿ. ಅದಕ್ಕೆ ನೀವು ಮಾಡೋರಿಲ್ಲ ಅಂತ ಅಲ್ಲಿ ಮಕ್ಳ ಕೈಲೇ ಮಾಡಿಸ್ಕೊತೀನಿ ಅಂತ ಅಲ್ಲೇ ಅವಳೆ ಸ್ವಾಮಿ. ಯಾರಿಗೆ ಆಕ್ಸಿಡೆಂಟ್ ಆಗಿರೋದು? ನಮ್ಮ ಮಗಳಿಗೆ ಸ್ವಾಮಿ. ಸರಿ, 1 ರಿಂದ 249 ಒಂದು ಸಂಖ್ಯೆ ಹೇಳಿ. 1 ರಿಂದ 249 ಸ್ವಾಮಿ. ಹೌದು. 88 ಸ್ವಾಮಿ. 88. 4ನೇ ಮನೆ ನೋಡೋಣ. 4ನೇ ಮನೆ ಕುಟುಂಬಕ್ಕೆ ಏನಾಗಿದೆ? 4ನೇ ಮನೆ ಬುಧ. 9ನೇ ಮನೆ, 2ನೇ ಮನೆ, 9ನೇ ಮನೆ. ಈಗ ಮುಂದಕ್ಕೆ ಚೆನ್ನಾಗಿದೆ. 2ನೇ ಮನೆ ಕುಟುಂಬ 5, 8. ರಾಹು ಇಂಪ್ಯಾಕ್ಟ್ ಇಲ್ಲ, ಮಂಗಳ ಇಂಪ್ಯಾಕ್ಟ್ ಇಲ್ಲ. ವಾಸಸ್ಥಳನೂ ಚೆನ್ನಾಗಿದೆ. ಈಗ ಪ್ರಶ್ನಾಶಾಸ್ತ್ರದಲ್ಲಿ ಏನೂ ಬರ್ತಾ ಇಲ್ಲ. ಗ್ರಹಗಳು ಎಲ್ಲ ಚೆನ್ನಾಗೇ ನೋಡ್ಕೊಂಡಿದ್ದೇವೆ ಅಂತ ಬರ್ತಾ ಇದಾವೆ. ಅದಕ್ಕೆ ಎಲ್ಲ ಈಗ ಈ ಮನೆ ತಕೊಂಡ್ ಕಟ್ಟದ್ದೇ ಜಾಗ ನಿಮ್ ಸರಿ ಇಲ್ಲ ಅಂತಂದ್ರು. ಅದಕ್ಕೆ ಯಾರು ಮನೆ ಕಟ್ಟಿಲ್ವಲ್ಲ? ಅದನ್ನ ಆ ಜಾಗದಲ್ಲೇ ನಾವ್ ಮನೆ ಕಟ್ಕೊಂಡಿರೋದು ಸ್ವಾಮಿ. ಯಾವ ಜಾಗದಲ್ಲಿ? ಆ ವಾಜರ್ ತಕೊಂಡಿದ್ವಲ್ಲ. ಎಷ್ಟು ವರ್ಷ ಆಯ್ತು ಕಟ್ಟಿ? ಅದು ಕಟ್ಟಿ ನನ್ನ ಡೇಟ್ ಎಲ್ಲ ನೋಡ್ಸ್ಕತೀನಿ ಸ್ವಾಮೀಜಿ. ಎಷ್ಟು ವರ್ಷ ಆಯ್ತು ಕಟ್ಟಿ? ಕಟ್ಟಿ ಆಲೆ ಹೆಚ್ಚು ಕಮ್ಮಿ 40 ವರ್ಷದ ಮೇಲಾಗೈತೆ ಸ್ವಾಮಿ. 50 ವರ್ಷ ಹತ್ರ. 50 ವರ್ಷ. ನಿಮ್ಮ ಯಜಮಾನ್ ಎಷ್ಟು ವರ್ಷ ಇದ್ರು? ನಮ್ಮ ಯಜಮಾನ್ರು ಸತ್ತಿ ಈಗ ನಮ್ಮ 2ನೇ ಮಗ ಸಾಯಕ್ಕೆ 8 ವರ್ಷ ಆಗಿತ್ತು ಸ್ವಾಮಿ. ಅಲ್ಲ, ಅವ್ರಿಗೂ ವಯಸ್ಸಾಗಿತ್ತಾ? ಅವ್ರಿಗೂ 80, 75 ಏನೋ ಆಗಿತ್ತೇನೋ ಸ್ವಾಮಿ. ಸರಿ, ಒಂದ್ ಕೆಲಸ ಮಾಡಿ. ಪ್ರತಿ ಮಂಗಳವಾರ ನಿಮ್ಮೂರಲ್ಲಿ ಗಣಪತಿ ದೇವಸ್ಥಾನ ಇದೆಯಾ? ಇಲ್ಲ ಸ್ವಾಮಿ, ಇದು ಈಶ್ವರನ ದೇವಸ್ಥಾನ ಅದೇ, ಬೀರಪ್ಪನ ದೇವಸ್ಥಾನ ಅದೇ. ಚಿಕ್ಕದಾಗಿ ಗಣಪತಿ ಇಟ್ಟಿಲ್ವಾ ಎಲ್ಲೂನು? ಕೇಳ್ದಂಗ ಆಗಿಲ್ಲ ಸ್ವಾಮೀಜಿ. ನನ್ನ ನಡಿಕಾಗ ಎಲ್ಲಾರು ಗಣಪತಿ ದೇವಸ್ಥಾನ ಪಕ್ಕದೂರು ಎಲ್ಲಾರು ಇದ್ರು ಕೂಡ ಮಂಗಳವಾರ ಅಲ್ಲಿ ಹೋಗ್ಬಿಟ್ಟು ಕಡಲೆಕಾಳನ್ನ ಅಲ್ಲಿ ಕೊಟ್ಬಿಟ್ಟು ಬನ್ನಿ. ಕಡಲೆಕಾಳು, ಬಾಳೆಹಣ್ಣು. ಎಷ್ಟೊತ್ತಲ್ಲಾರು ಮಂಗಳವಾರ ಎಲ್ಲಿ ಪಕ್ಕದೂರಾದ್ರೆ ಏನೋ ಬಸ್ಸೋ ಗಿಸ್ಸೋ ಇಟ್ಕೊಂಡು ಹೋಗಿ ಕೊಡಿ. ಅರ್ಥ ಆಯ್ತಾ? ಮಂಡ್ಯದಲ್ಲಿ ಐತೆ ಸ್ವಾಮಿ. ಆಯ್ತು. ಗಣಪತಿ ಮಂಗಳವಾರ ಹೋಗ್ ಬನ್ನಿ. ನೀವು 4 ಮಂಗಳವಾರ ಕಡಲೆಕಾಳು, ಒಂದು 1/4 kg ಅರ್ಧ kg, ಒಂದು ಚಿಪ್ಪು ಬಾಳೆಹಣ್ಣು ದೇವ್ರಿಗೆ ಅರ್ಪಿಸಿ, ಏನು ಅಲ್ಲಿಂದ ವಾಪಸ್ ತಗೊಂಬರ್ಬೇಡಿ. ಅರ್ಪಿಸ್ ಬನ್ನಿ. ಎಲ್ಲ ನೀನೇ ನೋಡ್ಕೊಳಪ್ಪ ಅಂತ ಹೇಳಿ. ಇನ್ನು ಮುಂದಕ್ಕಾದ್ರೂ ಎಷ್ಟು ದಿವಸ ಇರ್ತಿರೋ ಅಲ್ಲಿವರೆಗೂ ಚೆನ್ನಾಗಿ ಆಗೇ ಆಗುತ್ತೆ. ಇಲ್ಲೊಂಚೂರು ಈಗ ಸದ್ಯಕ್ಕೆ ಮುಂದಿನ ದಿವಸಗಳಲ್ಲಿ ನೋಡಿದಾಗ ಇಲ್ಲಿ ಸ್ವಲ್ಪ ಕೇತು ರೆಟ್ರೋಗ್ರೇಡ್ ಇದೆ ಅಷ್ಟೇ. ನಿಮ್ಗೆ ಚೆನ್ನಾಗೇ ಇರುತ್ತೆ. ಹಿಂದೆ ಆಗಿರೋದು ಆಗೋಗಿದೆ, ಮುಂದೆ ಚೆನ್ನಾಗಿರುತ್ತೆ. ಇಷ್ಟು ಮಾಡಿ, ಖಂಡಿತ ಒಳ್ಳೇದಾಗ್ಲಿ. ಗಣಪತಿಯ ಮಂತ್ರ ಹೇಳ್ಕೊಳ್ಳಿ. ಓಂ ಗಂ ಗಣಪತಿ ನಮಃ ಅಂತ ಯಥೇಚ್ಛ ಹೇಳ್ಕೊಳ್ಳಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ. ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ. ಆರೋಗ್ಯ ಬಗ್ಗೆ ಕೇಳಬೇಕಿತ್ರಿ. ಜಾತಕನ ಅಥವಾ ಪ್ರಶ್ನೆಶಾಸ್ತ್ರನ? ಪ್ರಶ್ನೆಶಾಸ್ತ್ರ ಗುರುಜಿ. ನಂಬರ್ ಹೇಳಿ. 1 ರಿಂದ 249. 108 ಗುರುಜಿ. 108. ಓಕೆ. 6ನೇ ಮನೆ ಶುಕ್ರನ ಕಾಂಬಿನೇಷನ್ ಬಂದಿದೆ. ನೋಡೋಣ. ಶುಕ್ರ ಹೆಲ್ತ್ ವಿಚಾರದಲ್ಲಿ ಶುಕ್ರ ನಿಮ್ದು ಅಷ್ಟೇ. ಇಲ್ಲಿ ಎಲ್ಲ 8ನೇ ಮನೆಗೆ ಬಂದು ಕೂತಿದೆ. ಎಲ್ಲ ಇಲ್ಲಿ ಬಂದು ಕೂತಿದೆ. 8 ಸೂರ್ಯ, 8 ಅಸಿಡಿಟಿ ಬರ್ಬೋದು, ಹಾರ್ಟ್ ಪ್ರಾಬ್ಲಮ್, ತಲೆನೋವು, ಚಂದ್ರ, ಶೀತದ್ದು ಗ್ರಹ, ಶುಕ್ರ ಬೇರೆ. ಎರಡು ಆಪರೇಷನ್ ಆಗಿದೆ ಗುರುಜಿ. 8 ಅಂದ್ರೆ ಆಪರೇಷನ್ನೇ ಅದು. ಮತ್ತೆ ಎದಿಗುರಿ ಬರ್ತಾರ. ಈಗ ಪ್ರೆಸೆಂಟ್ ಸ್ಟೋನ್ ಇಂದ ಮೆಡಿಸಿನ್ ಮಾಡ್ತಿದ್ದೀನಿ ಗುರುಜಿ. ಸ್ಟೋನ್ ತುಂಬಾ ತೊಂದರೆ ಕೊಡ್ತಿದೆ. ಕಿಡ್ನಿಯಲ್ಲಿ ಸ್ಟೋನ್ ಆಗಿದೆ ಈಗ. ಒಂದ್ ಬಿಡೋಣ ಹಂಗೆ ಕಂಟಿನ್ಯೂ. ಯಾವ ಊರಲ್ಲಿ ಇದ್ದೀರಾ ನೀವು? ನಾವು ಯಾದಗಿರಿ ಗುರುಜಿ. ಯಾದಗಿರಿ. ಏನ್ ಕೆಲಸ ಮಾಡ್ತೀರಾ? ಏನು ಸರ್, ಪಂಚಾಯತ್ ವರ್ಕ್ ಮಾಡ್ತೀವಿ. ಉದ್ಯೋಗ ಖಾತ್ರಿ ಮಾಡ್ತಿರ್ತೀವಿ. ಪಂಚಾಯತ್ ವರ್ಕ್ ಗುರುಜಿ, ಉದ್ಯೋಗ ಖಾತ್ರಿ. ಹಂಗಂದ್ರೆ ಏನರ್ಥ? ಅದು ಕೂಲಿ ಕಾರ್ಮಿಕರ ಕೆಲಸ ಇರುತ್ತಲ್ಲ. ಓಕೆ. ಯಾದಗಿರಿ ಜಿಲ್ಲೆಲೆ? ಯಾದಗಿರಿ ಜಿಲ್ಲೆ. ಅಲ್ಲಿ ಸಂತೆ ಏನಾರು ಆಗತ್ತಾ? ಸಂತೆ ಗುರುಜಿ? ಸಂತೆ ಅಥವಾ ಮಾರ್ಕೆಟ್ ರಶ್ ಇರ್ತದಲ್ಲ ಶುಕ್ರವಾರ? ಆಗತ್ತೆ ಗುರುಜಿ. ಯಾವಾಗ ಆಗತ್ತದು? ಶುಕ್ರವಾರ ಆಗತ್ತೆ ಗುರುಜಿ, ಮತ್ತೆ ಗುರುವಾರ ಆಗತ್ತೆ. ಓಕೆ. ಜಾಸ್ತಿ ಯಾವ ವಾರ ಆಗತ್ತೆ? ಇಲ್ಲಿ ನಮ್ಗೆ ಹತ್ತಿರ ಶುಕ್ರವಾರ ಮತ್ತೆ ಗುರುವಾರ ಇದೆ ಗುರುಜಿ. ಸರಿ. ಅವತ್ತಿನ ದಿವಸ ನೀವು ಸಾಮಾನ್ಯವಾಗಿ ಆ ಮಾರ್ಕೆಟ್ಗೆ ಹೋಗ್ತೀರಾ ಇಲ್ವಾ?
ಹೋಗ್ತೀವಿ ಗುರುಜಿ, ಏನಾನ ಇತ್ತು ಪರ್ಚೇಸ್ ಇದ್ರೆ ಹೋಗ್ತೀವಿ ಗುರುಜಿ. ಪ್ರತಿ ವಾರ ಹೋಗಿ ಇನ್ಮೇಲೆ. ಹಾ ಪ್ರತಿ ವಾರ ಮಾರ್ಕೆಟ್ಗೆ ಹೋಗಿ 2 ರಿಂದ 3 ಅವರ್ ಮಾರ್ಕೆಟ್ ಅಲ್ಲಿ ಸುತ್ತಾಡ್ಕೊಂಡಿರ್ಬೇಕು. ಹಾ ಹಾ ನಿಮಗೆ ಈ ಏನು ಸಮಸ್ಯೆ ಇದೆ ಕಾಲೇ ವಾಸಿ ಆಗುತ್ತೆ. ಇದು ಬರ್ದಿಟ್ಕೊಳ್ಳಿ. ಹಾ ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಬರೋದ್ರಿಂದ ಹಾ ಜನಜಂಗುಳಿ ಇರಬೇಕು. ಗದ್ಲ ಸುಮ್ಮನೆ ಅಲ್ಲಿ ಓಡಾಡ್ಕೊಂಡ್ ಬರ್ಬೇಕು. ನಿಮಗೆ ಮುಂದೆ ಯಾವ ಆಪರೇಷನ್ ಆಗಲ್ಲ, ಏನು ಸಮಸ್ಯೆ ಆಗಲ್ಲ. ಇದು ಬರ್ದಿಟ್ಕೊಳ್ಳಿ. ಇದು 100% ಗ್ಯಾರಂಟಿ. ಅರ್ಥ ಆಯ್ತಾ? ಅದೇ ತುಂಬಾ ತೊಂದರೆ ಆಗ್ತದೆ ಗುರುಜಿ. ನೀವು ಯಾವಾಗ ಮಾರ್ಕೆಟ್ಗೆ ಹೋಗ್ತೀರಾ ಅವಾಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಕುತ್ಕೊಂಡು ಆಲೋಚನೆ ಮಾಡಿ, ನಾನು ಯಾವಾಗ ಅಲ್ಲಿ ಹೋಗಿ ಬಂದಾಗ ಮಾರ್ಕೆಟ್ಗೆ ಹೋಗಿ ಬಂದಾಗ ಸ್ವಲ್ಪ ಚೆನ್ನಾಗೇ ಇತ್ತಲ್ಲ ಅಂತ ನೀವು ಅದನ್ನ ಅನುಭವಕ್ಕೆ ತಗೊಂಬನ್ನಿ. ನೀವೇ ಇಲ್ಲಿ ವಾಹಿನಿ ಕೇಳ್ತೀರಾ, ಸರ್ ನೀವು ಹೇಳ್ದಂಗೆ ಒಂದು ಸಿಂಪಲ್ ಆಗಿ ಮಾಡಿದೆ ಸರ್, ನನಗೆ ಮುಂದೆ ಆರೋಗ್ಯನೂ ಚೆನ್ನಾಗಾಗಿದೆ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇದೊಂದು ಮಾಡಿ ಸಾಕು, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಏನ್ ವಿಚಾರ? ಮತ್ತೆ ಲೈಫ್ ಅಲ್ಲಿ ತುಂಬಾ ಮನಸ್ತಾಪಗಳಿದೆ ಗುರುಜಿ. 1 to 240 ಒಂದು ನಂಬರ್ ಹೇಳಿ. 53. ಏಳನೇ ಮನೆ ಮಂಗಳನ ಕಾಂಬಿನೇಷನ್ ಬಂದಿದೆ. ಮಂಗಳನ ಕಾಂಬಿನೇಷನ್ ನೋಡೋಣ ಏನ್ ಹೇಳ್ತಾ ಇದೆ ಅಂತ. ಶುಕ್ರ, ಸೂರ್ಯ, ಚಂದ್ರ, ಮಂಗಳ. ಮಂಗಳನಲ್ಲಿ 10ನೇ ಮನೆ, 4ನೇ ಮನೆ ಪ್ರೀತಿ ಹೊರಟೋಗಿದೆ. 10ನೇ ಮನೆ ಹಿಟ್ ಆಗಿದೆ ಅಂತಂದ್ರೆ ಅಲ್ಲಿ ಈಗೋ ಕ್ಲಾಶಸ್ ಆಗ್ತಾ ಇದೆ ಬುಧನ ಕಾಂಬಿನೇಷನ್ ಇಂದ. ಕೇತು ಯಾರ್ದಾರು ನಿಮ್ ತಾಯಿದೋ ಅಥವಾ ಅವ್ರ ತಾಯಿದೋ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಅವ್ರ ತಾಯಿದು ಗುರುಜಿ. ಸೊ ಯಾರಾಗಿರ್ಬೋದು, ನನಗಿಲ್ಲಿ ಕಂಡಿಡಿಯಕ್ಕಾಗಲ್ಲ, ಕಷ್ಟ. ನಿಮ್ ತಾಯಿನೂ ಹೇಳ್ಕೊಡ್ಬೋದು ಒಂದೊಂದ್ಸತಿ, ಕೆಲವ್ರು ಬರುತ್ತೆ ಆತರ. ಈ ಹೆಣ್ಮಕ್ಳ ತಾಯಿ ಹೇಳ್ಕೊಟ್ಟು ಸಂಸಾರ ಹಾಳಾಗಿರೋದು ನೋಡಿದೀನಿ. ಅದಕ್ಕೆ ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ, ನಿಮ್ಗೆ ಅವ್ರ ತಾಯಿ ಅಂದ್ರೆ ಅವ್ರ ತಾಯಿ, ಓಕೆ ಇರ್ಲಿ. ಸೊ ಅವ್ರದ್ದು ಚೇಂಜ್ ಆಗಲ್ಲ, ನಿಮ್ಮ ಯಜಮಾನರು ಅವ್ರ ಮಾತೇ ಕೇಳೋದು. ಇದಕ್ಕೆ ಪರಿಹಾರ ಏನ್ ಗುರುಜಿ? ಪರಿಹಾರ ಏನಿಲ್ಲ, ನೀವು ಅವ್ರ ಮಾತೇ ಕೇಳ್ಬೇಕು, ಅವ್ರ ತಾಯಿ ಮಾತೇ ಕೇಳ್ಬೇಕು, ಅದೇ ಪರಿಹಾರ. ಗುರುಜಿ ಅದು ನಿಮ್ಗೆ ಆಗಲ್ಲ, ಕಷ್ಟ. ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ನಿಮ್ಗೊಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಕರೆಕ್ಟಾ? ಹೌದು ಗುರುಜಿ. ಕೂತ್ರೆ ಪ್ರಾಬ್ಲಮ್, ನಿಂತ್ಕೊಂಡ್ರೆ ಪ್ರಾಬ್ಲಮ್, ತಿಂದ್ರೆ ಪ್ರಾಬ್ಲಮ್, ತಿಂದೆ ಹೋದ್ರು ಪ್ರಾಬ್ಲಮ್, ಮಲಗಿದ್ರ ಪ್ರಾಬ್ಲಮ್, ಮಲಗದೆ ಹೋದ್ರು ಪ್ರಾಬ್ಲಮ್. ಎಲ್ಲದಕ್ಕೂ ಪ್ರಾಬ್ಲಮ್. ಯಾಕೆಂದ್ರೆ ಕೇತು ತಲೆ ಇಲ್ದೇ ಇರತಕ್ಕಂತ ಗ್ರಹ ಆ 4ನೇ ಮನೆ. ಏನ್ ಮಾಡಕ್ಕಲ್ಲ, ನಮ್ಮ ಭಾರತದಲ್ಲಿ ಹೆಣ್ಮಕ್ಳೆಲ್ಲ ಹಿಂಗೇನೆ, ತಾಯ ಇದೋ ಯಾವಾಗ ಅತ್ತೆ ಆಗ್ಬಿಡ್ತೀವೋ ಸ್ವಲ್ಪ ಕಿವಿ ಕಿತ್ತೆ ಅಂತ ನಮ್ಗೆ ಸ್ವಲ್ಪ ಕಿತಾಪತಿ ಆಗ್ಬಿಡ್ತಾರೆ. ಅದು ಯಾಕೆ ಹೆಂಗಸರು ಒಳ್ಳೆಯವರು ಅಂತಾರೆ ಒಂದೊಂದ್ ಕಡೆ. ಈ ಮನೆಯಲ್ಲಿ ಸುಮ್ಮನೆ ಸೈಲೆಂಟ್ ಆಗಿ ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಬಿಟ್ಕೊಳಕ್ಕೆ ಬಿಡದೇ ಇಲ್ಲ. ಇಲ್ಲಿ ಗ್ರಹಗತಿಗಳು ಹಂಗೆ ತೋರಿಸ್ತಾವೆ ಯಾರ ಸಮಸ್ಯೆ ಅಂತ. ಇಲ್ಲಿ ಅವ್ರಿಗೆ ನಿಮ್ಮ ಯಜಮಾನರಿಗೆ ಈಗೋ ಬೇರೆ, ನಾನ್ ಯಾಕೆ ಬರ್ಬೇಕು ನಿಮ್ಮ ಹತ್ರ ಅಂತ, ನಾನ್ ಯಾಕೆ ಬರ್ಬೇಕು. ಇದು ಸರೋಗೋದು ಕಷ್ಟ ಮೇಡಮ್. ಇದು ಯು ಹ್ಯಾವ್ ಟು ಟೇಕ್ ಎ ಕಾಲ್. ಇದು ಪರಿಹಾರ ಅಂದಿದ್ರೆ ನಾನು ಪರಿಹಾರದ ಅಂಗಡಿ ಓಪನ್ ಮಾಡ್ಬಿಡ್ತಾ ಇದ್ದೆ. ಪರಿಹಾರ ಏನಾರು ಇದ್ದಿದ್ರೆ ನಾನು ದೊಡ್ಡ ಬೋರ್ಡ್ ಆಗ್ತಾ ಇದ್ದೆ, ಎಲ್ಲಾ ಸಮಸ್ಯೆಗೂ ಬನ್ನಿ ನಮ್ಮ ಹತ್ರ ಪರಿಹಾರ ಇದೆ ಅಂತ. ಸುಳ್ಳು ಹೇಳಿ ಪೂಜೆ ಮಾಡಿ ಕಾಸು ಹೊಡೆಯೋ ಅಂತ ಜ್ಯೋತಿಷ್ಯ ಅಲ್ಲ. ಅದಕ್ಕೆಲ್ಲ ಹೋಗ್ತಾರೆ ಜನ, ನಿಮಗೆ 12 ದಿವಸದಲ್ಲಿ ಶತಸಿದ್ಧ, ಕೋಟಿಗಟ್ಲೆ ಕೊಡಿ, ಲಕ್ಷಗಟ್ಲೆ ಕೊಡಿ ಅಂತ. ಇದಕ್ಕೆ ಸಜೆಷನ್ ಕೊಡ್ತೀನಿ, ಬಾಳೆಹಣ್ಣು ದಾನ ಮಾಡ್ತಾ ಬನ್ನಿ, ಟ್ರೈ ಮಾಡಿ, ಸಮಾಧಾನವಾಗಿರಿ, ಟ್ರೈ ಮಾಡಿ. ಫೇಟ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಕಷ್ಟ. ರಿಸಲ್ಟ್ ಮುಂದೆ ಚೆನ್ನಾಗಿ ಏನಾದ್ರು ಇತ್ತು ಅಂತಂದ್ರೆ ನೋಡ್ಬೋದು. ಅದನ್ನ ದಶಾಭುಕ್ತಿಗಳಲ್ಲಿ ನೋಡ್ತೀನಿ. 2030ವರೆಗೂ ಈ ಕಾಂಬಿನೇಷನ್ ಸೂರ್ಯನ ಕಾಂಬಿನೇಷನ್ ಅಲ್ಲಿ ರನ್ ಆಗ್ತಾ ಇದೆ. ಡಿವೋರ್ಸ್ ಆಗೋದು ಕಷ್ಟ, ಆದ್ರೆ ಗಲಾಟೆಗಳಿರುತ್ತೆ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ದಯವಿಟ್ಟು ಎಲ್ಲಾ ವೀಕ್ಷಕರಿಗೆ ಹೇಳ್ತೀನಿ, ಪರಿಹಾರ ಅಂತ ಯಾವನಾರು ಬೋರ್ಡ್ ಹಾಕೊಂಡಿದ್ದಿದ್ರೆ ನಿಮ್ ದುಡ್ಡು ಲಾಸು. ಅವನ್ ಜಾತಕ ಚೆನ್ನಾಗಿದೆ ಅಷ್ಟೇ, ಪಕ್ಕ ಅವನ್ ಜಾತಕ ಚೆನ್ನಾಗಿದೆ. ಯಾರ್ದು ಹೇಳಿ, ಯಾರ ಜಾತಕ ಹೇಳ್ತಾರಲ್ಲ ಪರಿಹಾರ ಮಾಡಿಸ್ಬಿಡ್ತೀವಿ, ಅಲ್ಲಿ ಪೂಜೆಗೆ ಹೋಗಿ ಇಲ್ಲಿ ಪೂಜೆಗೆ ಹೋಗಿ. ಈ ನಾರ್ಮಲ್ ಆಗಿರೋರೆಲ್ಲ ಹೋಗ್ಬಿಡ್ತಾರೆ. ಈ ನಾನು ನೋಡಿದ್ದೀನಿ ಎಲ್ಲ, ಈ ಪಾಪ ಕ್ಯಾಬ್ ಡ್ರೈವರ್ಗಳು, ಅವ್ರ ಮನೆ ಎಲ್ಲ ಬಾಡಿಗೆ ಮನೇಲಿ ಇರ್ತಾರೆ. ಈ ಬೋಗ್ಯದಲ್ಲಿರೋರೆಲ್ಲ ನಾನು ನೋಡಿದ್ದೀನಿ ತುಂಬಾ ಜನ. ಈ ಏನೋ ಯಾರೋ ಹೇಳಿದ್ರು ಪೂಜೆ ಮಾಡಿಸಿದ್ರು, 10,000 15,000 ಕೊಟ್ಟು ಪೂಜೆ ಮಾಡಿಸಿ ಎಲ್ಲ ಸರ್ ಹೋಗುತ್ತೆ ಅಂತ ಓಡೋಗ್ತೀರಾ. ಓಡೋಗಿ ಸುಮ್ಮನೆ ಅವೆಲ್ಲ ಏನ್ ದೇವ್ರೇನು ಅಷ್ಟು ಈಸಿಯಾಗಿ ಒಲಿಯಲ್ಲ, ಅಷ್ಟು ಈಸಿಯಾಗಿ. ಕರ್ಮ ಅನ್ನೋದೊಂದಿರುತ್ತೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನನ್ನ ತಂಗಿಯ ಸೆಕೆಂಡ್ PUC ಆಗಿದೆ, ನೆಕ್ಸ್ಟ್ ಯಾವ ಸ್ಟ್ರೀಮ್ ಹೋಗ್ಬೇಕಂತ ಕೇಳ್ಬೇಕಿತ್ತು. ಸಾರಿ, ಇನ್ನೊಂದ್ಸತಿ ಕೇಳಿಸ್ಲಿಲ್ಲ. ನನ್ನ ತಂಗಿದು ಸೆಕೆಂಡ್ PUC ಆಗಿದೆ ಗುರುಜಿ.
ಅವಳು ನೆಕ್ಸ್ಟ್ ಏನ್ ಕೋರ್ಸ್ ಮಾಡಿದ್ರೆ ಒಳ್ಳೇದು ಅಂತ ಕೇಳ್ಬೇಕಿತ್ತು. ಈಗ ಏನು ಓದಿರ್ತಾರ ಅದ್ರ ಮೇಲೆನೆ ಹೋಗ್ಬೇಕಲ್ಲ. ಈಗ ನಾವು ಇಂಜಿನಿಯರಿಂಗ್ ಹೋಗ್ಬಿಟ್ಟು ನೆಕ್ಸ್ಟ್ ಮೆಡಿಕಲ್ ಹೋಗೋಣ ಅಂತ ಹೇಳಕ್ಕಾಗತ್ತಾ? ಅಲ್ಲ ಗುರುಜಿ, ಸೆಕೆಂಡ್ PUC ಆಗಿದೆ, ಹಾಗಾಗಿ. ಸೆಕೆಂಡ್ PUCನೇ ಹೇಳ್ತಾ ಇರೋದು ನಾನು. ಸೈನ್ಸಾ, ಕಾಮರ್ಸಾ, ಆರ್ಟ್ಸ್ ಅದಿರುತ್ತಲ್ವಾ ಗುರುಜಿ. ಎಲ್ಲ ಟೀಚಿಂಗ್ ಪ್ರೊಫೆಷನ್ ಹೋಗ್ಬೇಕಾ, ಇಂಜಿನಿಯರಿಂಗ್ ಆ ತರ? ಫಸ್ಟ್ ಸೆಕೆಂಡ್ PUC ಏನು ಓದಿದ್ದಾರೆ ಅಂತ ಹೇಳಮ್ಮ. ತಲೆ ತಿಂತ ಸುಮ್ನೆ. ಇವ್ರಿಗೇನು ಮೋಸ್ಟ್ಲಿ ಇವ್ರಿಗೇನು ಬುದ್ಧಿ ಇಲ್ಲ ಅನ್ಸುತ್ತೆ. ಸೆಕೆಂಡ್ PUC ಕಾಮರ್ಸ್ ಓದಿದಾರಾ, ಆರ್ಟ್ಸ್ ಓದಿದಾರಾ? ಗುರುಜಿ ಸೈನ್ಸ್ ಓದಿರೋದು, ಅದಕ್ಕೆ BSc ಹೋಗ್ಬೇಕಾ ಇಲ್ಲ ಇಂಜಿನಿಯರಿಂಗ್ ಹೋಗ್ಬೇಕಾ? ಅದು ಹಂಗಾರು ಹೇಳಿದ್ರೆ ಅರ್ಥ ಆಗ್ತಾ ಇತ್ತು. ಸೆಕೆಂಡ್ PUC ಓದಿದ್ದಾರೆ, ನೆಕ್ಸ್ಟ್ ಯಾವ್ದು ತಗೊಳ್ಬೇಕು ಅಂತಂದ್ರೆ ಕಷ್ಟ. ನೀವು ಡೈರೆಕ್ಟ್ ಆಗಿ ಕ್ವಶನ್ ಇಷ್ಟೇ ಕೇಳಿದ್ ನೀವು. ಸೆಕೆಂಡ್ PUC ಮಾಡಿದ್ರೆ ನೆಕ್ಸ್ಟ್ ಏನ್ ತಗೋಬೇಕು ಅಂತ ಹಂಗ ಹೇಳಿದ್ರೆ ಏನ್ ಸ್ಟ್ರೀಮರ್ ಬಂದಿದ್ದಾರೆ ಅಂತ ನೋಡ್ಬೇಕು. ನಂಬರ್ ಹೇಳಿ. 1 to 249. ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಆಯ್ತು ಹೇಳಿ. 6 ಗಂಟೆ 3 ನಿಮಿಷ. ಡೇಟ್ ಹೇಳಮ್ಮ ಫಸ್ಟ್. ಡೇಟ್ 25/10/2006. ಇದೂ ಗೊತ್ತಾಗಲ್ಲ ನಿಮ್ಗೆ. ನೀವೇನ್ ಓದಿದ್ರೆ ಫಸ್ಟ್ ನಾನು ಕೇಳ್ಕೋಬೇಕಾಯ್ತು. ನೀವು ಓದಿದ್ಮೇಲೆ ನಾವ್ ಇಲ್ಲಿ ಹಾಕೋಬೇಕಾಯ್ತು. ಇಲ್ಲಿ ಟೈಮ್ ಹೇಳಿ. ಈಗ ಟೈಮ್ 6 ಗಂಟೆ 3 ನಿಮಿಷ ಬೆಳಗಿನ ಜಾವ. ಹುಟ್ಟಿದೂರು ಕೊಣನೂರು. ಯಾವ ಜಿಲ್ಲೆ ಬರ್ತಿದ್ದು? ಹಾಸನ್ ಡಿಸ್ಟಿಕ್. ಡೇಟ್ ಇನ್ನೊಂದ್ಸತಿ ಹೇಳಿ. ಕೊಣನೂರು. ಡೇಟ್ 25/10/2006. 2006. ಓಕೆ. ಇವ್ರದ್ದು ರಾಶಿ ವೃಶ್ಚಿಕ ರಾಶಿ. ಸದ್ಯಕ್ಕೆ ಈಗ ಬುಧ ದಶೆ ನಡೀತಾ ಇದೆ. ರೆಕಾರ್ಡ್ ಬೇರೆ ಮಾಡ್ಕೊತಾರೆ. ಕಾಸು ಕಳಿಸ್ಬಿಡ್ರಿ ಹಂಗೆ ರೆಕಾರ್ಡ್ ಮಾಡ್ಕೊಂಡು. ನಮ್ದು ಫೀಸ್ ಹಾಕ್ಬಿಡಿ ಅಮ್ಮ. ರೆಕಾರ್ಡ್ ಮಾಡ್ಕೊತಾ ಇದೀವಿ ಹಂಗೆ. ಅರ್ಥ ಆಯ್ತಾ? ಆಯ್ತು ಗುರುಜಿ. ಫೀಸ್ ಹಾಕ್ಬಿಡ್ತೀರಾ? ರೆಕಾರ್ಡ್ ಕೇಳಿಸ್ಕೊತಾನೆ ಇರಿ ಡೈಲಿ. ಫೀಸ್ ಹಾಕ್ಬೇಕು. ನೋಡೋಣ. ರಾಹುವಿನ ಕಾಂಬಿನೇಷನ್. ರಾಹು 136 ಕಾಂಬಿನೇಷನ್, ದಶಾದಲ್ಲಿ ಬುಧ 136 ಕಾಂಬಿನೇಷನ್, 2 ಕಾಂಬಿನೇಷನ್. ಇವ್ರು ಡಿಸೈಡ್ ಮಾಡೋದೇ ಕಷ್ಟ. ಫಸ್ಟ್ ಪಾಯಿಂಟ್ ಹೇಳ್ತೀನಿ. ಇವ್ರು ಇವತ್ತು ಅದನ್ನ ಮಾಡ್ತೀನಿ ಅಂತಾರೆ, ನಾಳೆ ಇದನ್ನ ಮಾಡ್ತೀನಿ ಅಂತಾರೆ, ನಾಳೆ ನಾಡಿದ್ದು ಮತ್ತೊಂದು ಮಾಡ್ತೀನಿ ಅಂತಾರೆ. ಅದು ಪ್ರಾಬ್ಲಮ್ ಇದೆ. ಫಸ್ಟ್ ಇವ್ರಿಗೆ ಕ್ಲಾರಿಟಿ ಇದೇ ಮಾಡ್ಬೇಕು ಅನ್ನೋದಿಲ್ಲ. ಹೌದು ಗುರುಜಿ, ಹಾಗೆ ಆಗಿರೋದು. ಅರ್ಥ ಆಯ್ತಾ? ನನಗೆ ಜ್ಯೋತಿಷ್ಯ ನೋಡಿ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಹೆಂಗೆ ಅಂತ. ನೀವು ಎಷ್ಟು ರೆಕಾರ್ಡ್ ಮಾಡ್ರೆ ನಾವು ಇಂಥದ್ದೇ ಅಂತಲ್ಲ, ತುಂಬಾನೇ ಟಫ್ ಇವ್ರು ಡಿಸಿಷನ್ ತಗೊಳ್ಳೋದು. ನೀವು ಇಂಜಿನಿಯರಿಂಗ್ ಕಳ್ಸಿದ್ರೆ ಅದನ್ನ ಬಿಟ್ಟು ನಾನು ಇನ್ನೊಂದು BSc ಮಾಡ್ಬೇಕು ಅಂತ, ಅದು ಬಿಟ್ಟು BCA ಮಾಡ್ಬೇಕು ಅಂತಾರೆ. ನನ್ನ ಸಜೆಷನ್ ಇಲ್ಲಿ ಬುಧ ಬಂದಿರೋದ್ರಿಂದ, ಮೈಂಡ್ ಫ್ಲಕ್ಚುಯೇಟ್ ಆಗಿರೋದ್ರಿಂದ, ಸೊ ರಾಹುವಿನ ತತ್ವದಲ್ಲಿ 5 ಬಂದಿರೋದ್ರಿಂದ BCA ಕಳ್ಸೋದು ಒಳ್ಳೇದು. BCA. ಯಾಕಂದ್ರೆ ಇವರು ಅಷ್ಟು ಈಸಿಯಾಗಿ ಮಾಡ್ಕೊಳ್ಳ, ತಲೆ ಕೆಡ್ಸ್ಕೊಳ್ಳಲ್ಲ. CETನೂ ಸರಿಯಾಗಿ ಬರೆಯಲ್ಲ. ಅವೆಲ್ಲ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ BCA ಒಂದು ಸಜೆಷನ್ ಕೊಡ್ತೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ದಾಯ್ತು. ಯಾಕಂದ್ರೆ 1 ಅಂತ ಬಂತು. 1 ಅಂದ್ರೆ ಸೆಲ್ಫ್ ಡಿಸಿಷನ್ ಜಾಸ್ತಿ. ಸೆಲ್ಫ್ ಡಿಸಿಷನ್ ಬಂದಾಗ ವಿ ಕೆನಾಟ್ ಕಮ್ ಟು ಎ ಕನ್ಕ್ಲೂಷನ್. 1 ಯಾವ್ದು ಬೇಕಾದ್ರೂ ತಗೊಳ್ಬಹುದು. ನನಗೆ ಇದು ಇಷ್ಟ, ಅದಕ್ಕೆ ಹೋಗ್ಬೇಕು ಅಂತಾನೆ ಇಷ್ಟ ಇದೆ. ಓಕೆ, ಇದು ಇದೆ, ಅದು ಇದೆ, ಯಾವುದು ಇರಲ್ಲ. 1 is having a problem in education. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ, ನಾನು ಚಂದ್ರಿಕಲಾ ಅಂತ 82 ಬ್ಯಾಚ್ ಸ್ಟೂಡೆಂಟು. ನಮ್ಮ ನಕ್ಷತ್ರ ನಾಡಿ ಪ್ರತಿಯೊಬ್ಬ ಮನುಷ್ಯನು ಕಲ್ತ್ಕೋಬೇಕು. ಮುಂದಿನ ಭವಿಷ್ಯವನ್ನ ಎಲ್ಲ ತಿಳ್ಕೋಬಹುದು. ನಮ್ಮ ಗುರುಜಿ ಸನಾತನ ಧರ್ಮದ ಸಂಸ್ಕೃತಿಯ ಸಾರವಾದ ನಕ್ಷತ್ರ ನಾಡಿಯ ಒಳದನ್ನ ಆಳವಾಗಿ ಎಲ್ಲವನ್ನ ಪ್ರತಿಯೊಂದು ಹೆಜ್ಜೆಗೂ ಹೇಗಿರಬೇಕು, ಹೇಗೆ ಮುಂದೆ ಯೋಚನೆ ಮಾಡಬಹುದು, ಮುಂದೆ ತಿಳ್ಕೋಬಹುದು, ಮುಂದೆ ನಾವು ಹೇಗಿರಬಹುದು ಅನ್ನೋದನ್ನ ಪ್ರತಿಯೊಂದನ್ನು ಅದರಲ್ಲಿ ನೋಂದಾಯಿಸಿದ್ದಾರೆ. ಅದನ್ನ ನಾವು ಪ್ರತಿಯೊಬ್ಬರು ತಿಳ್ಕೋಬಹುದು. ಎಲ್ಲ ಕಷ್ಟ ಬರಲ್ಲ ಅಂತಲ್ಲ, ಎಲ್ಲರಿಗೂ ಬರುತ್ತೆ. ಅದನ್ನ ಹೆದರ್ಸ್ಬಹುದು. ನಮ್ಗೆ ಖುಷಿಯಾಗಿ ಚೆನ್ನಾಗಿರ್ಬಹುದು. ನಮ್ಗೆ ಇಷ್ಟು ಕಷ್ಟ ಬರುತ್ತಾ, ಬರಲೇಬೇಡ, ನಮ್ಗಲ್ದ ಇನ್ಯಾರಿಗೆ ಬರಬೇಕು ಅಂತ ನಾವು ಖುಷಿಯಾಗಿರ್ಬಹುದು. ಕಷ್ಟ ಬರ್ದಿರೋದಿಲ್ಲ, ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಬರ್ತವೆ ಅವೆಲ್ಲ. ಅದಕ್ಕೆ ಪರೀಕ್ಷೆಗೆ ನಮ್ಮ ಗುರುಜಿಯವರು ಇಂಥ ಒಂದು ಒಳ್ಳೆಯ ನಕ್ಷತ್ರ ನಾಡಿ ಅನ್ನೋ ಒಂದು ಒಳ್ಳೆಯ ಸಬ್ಜೆಕ್ಟ್ ಅನ್ನು ನಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬ
ಪ್ರತಿಯೊಬ್ಬರು ಕಲಿಬಹುದು, ಪ್ರತಿಯೊಬ್ಬರು ತಿಳ್ಕೊಬಹುದು. ಕನ್ನಡ ಓದಕ್ ಬರೋರೆಲ್ಲ ತಿಳ್ಕೊಬಹುದು. ಎಲ್ಲರೂ ತಿಳ್ಕೊಳ್ಳಿ, ಎಲ್ಲರೂ ಮುಂದೆ ಬನ್ನಿ, ಎಲ್ಲರೂ ಪ್ರತಿಯೊಬ್ಬರು ನಕ್ಷತ್ರ ನಾಡಿಯನ್ನ ತಿಳ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕೋದು ತುಂಬಾ ಒಳ್ಳೆಯದು. ನಾವು ನಮ್ಮ ವಿದ್ಯೆಯನ್ನ ಕಲ್ತ್ರೆ ನಾವು ನಮ್ಮ ವಿದ್ಯೆನ ಯಾರು ಅಪಹರಿಸಲ್ಲ. ನಮ್ಮನ್ನ ಹಣ, ಆಸ್ತಿ, ಐಶ್ವರ್ಯ ಎಲ್ಲವನ್ನೂ ನಮ್ಮನ್ನು ನೋಡಿ ಅಸೂಯೆ ಪಡ್ತಾರೆ. ಆದ್ರೆ ನಾವು ಗುಣ ಜ್ಞಾನವನ್ನ ಕಲ್ತಿದ್ರೆ ಎಷ್ಟು ಒಳ್ಳೆಯವರಪ್ಪ ಇವರೆಲ್ಲ ತಿಳ್ಕೊಂಡಿದ್ದಾರೆ ಅಂತಾರೆ. ನಾವು ಬಯಲಲ್ಲಿ ಇಟ್ಟಂತ ನಿಧಿ ಇದು. ಬಯಲಲ್ಲಿ ಇಟ್ಟಂತ ನಿಧಿಯನ್ನ ಬಯಲಲ್ಲಿ ಯಾರು ನಿಧಿ ಇಡ್ತಾರೆ? ಯಾರು ಇಡಲ್ಲ. ಎಲ್ಲ ಮನೆಯೊಳಗೆ ಕಬೋರ್ಡಲ್ಲಿ ಸೇಫ್ ಆಗಿಡ್ತಾರೆ, ಎಲ್ಲೆಲ್ಲಿ ಇಡ್ತಾರೆ. ಅಂತ ಜ್ಞಾನ ನಿಧಿ ಇದು. ನಮ್ಮ ನಕ್ಷತ್ರ ನಾಡಿ ಅನ್ನೋ ಒಂದು ಜ್ಞಾನ ನಿಧಿಯನ್ನ ಬಯಲಲ್ಲಿ ಮುಚ್ಚಿರ್ತಕ್ಕಂತ ಒಂದು ಜ್ಞಾನ ನಿಧಿ. ಅಂದ್ರೆ ಮನಸ್ಸಿನ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ, ನಮ್ಮ ಆಳವಾಗಿ ಬೇರಿರ್ತಕ್ಕಂಥ ಒಂದು ಒಳ್ಳೆಯ ಸುಜ್ಞಾನ. ಎಲ್ಲರೂ ತಿಳ್ಕೊಳ್ಳಿ, ಹಿಂದಿನದನ್ನ ಮುಂದಿನದನ್ನ ಎಲ್ಲವನ್ನು ತಿಳ್ಕೊಳ್ಳಿ. ನಿಮ್ಮ ಮಕ್ಕಳ ಪ್ರತಿಯೊಂದು ಹೆಜ್ಜೆಯನ್ನ ಅವರಿಗೆ ಗೈಡ್ ಮಾಡಿ ತಿಳಿಪಡಿಸಿ. ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆ ಆಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.